ಆತ್ಮೀಯ ಬಾಂಧವರೇ, ಭಕ್ತಾದಿಗಳೇ, ತರಳಬಾಳು ಹುಣ್ಣಿಮೆ ಮಹೋತ್ಸವ 2023 ಕೊಟ್ಟೂರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದಂಥ ಶ್ರೀ ಶ್ರೀ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸನ್ನಿಧಾನದಲ್ಲಿ ನಿರಂತರವಾಗಿ ವರ್ಷವೂ ಕೂಡ ಬೇರೆ ಬೇರೆ ಸ್ಥಳದಲ್ಲಿ ಆಗ್ತಾ ಇದೆ. ಇದು ಕನ್ನಡೋತ್ಸವ ಅಥವಾ ಹುಣ್ಣಿಮೆ ಉತ್ಸವ ಅನ್ನೋದಕ್ಕಿಂತ ಶುದ್ಧೀಕರಣದ ಉತ್ಸವ ಅನ್ನೋ ಕಾಲಘಟ್ಟ ಬಂದಿದ್ದೇವೆ. ಇವತ್ತು ಎಲ್ಲರೂ ಕೂಡ ಶುದ್ಧಿ ಆಗಬೇಕಾಗಿದೆ, ಅವರು ಇವರು ಅನ್ನೋದಿಲ್ಲ. ಯಾಕೆ ಅಂತಂದರೆ ಒಂದು ಮಾತನ್ನು ಹೇಳಬೇಕಾಗುತ್ತೆ. ನಾನಿಲ್ಲಿ ವೇದಿಕೆ ಮೇಲಿರೋರ ಹೆಸರನ್ನೆಲ್ಲ ನಾನು ಪ್ರಸ್ತಾಪ ಮಾಡಲ್ಲ. ಎಡಗಡೆ ಕೂತಿರೋ ಎಡಗಡೆಯವರೇ, ಬಲಗಡೆ ಕೂತಿರೋ ಬಲಗಡೆಯವರೇ, ಮುಂದೆ ಕೂತಿರೋ ನಿಮ್ಮೆಲ್ಲರಿಗೂ ನಮಸ್ಕಾರ. ಸ್ವಾಮಿಗಳ ಆದಿಯಾಗಿ ದೊಡ್ಡರಂಗೇಗೌಡರು ಹಿರಿಯೂರು ಸಾಹಿತ್ಯ ಸಮ್ಮೇಳನದಲ್ಲಿ ಸರ್ಕಾರಕ್ಕೆ ನೇರವಾಗಿ ಕೆಲವು ವಿಚಾರಗಳನ್ನು ತಿಟ್ಟು ಕನ್ನಡಕ್ಕೆ ಏನೇನು ಮಾಡಬೇಕು, ರಾಜ್ಯಕ್ಕೆ ಏನೇನು ಮಾಡಬೇಕು ಹೇಳಿದ್ರೆ ಅದಕ್ಕೆ ಒಂದು ಜೋರಾದ ಚಪ್ಪಾಳೆ, ಅದೆಲ್ಲ ಅನುಷ್ಠಾನ ಆಗಲಿ ಸರ್ಕಾರದಲ್ಲಿ ಅನ್ನೋ ಮಾತನ್ನು. ಬಂಧುಗಳೇ, ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿ ಹೋರಾಟ ಮಾಡಿದ್ರು. ಏನಕ್ಕೆ ಹೋರಾಟ ಮಾಡಿದ್ರು? ಸ್ವಾತಂತ್ರ್ಯವನ್ನು ತಂದು ಕೊಡೋದಕ್ಕೋಸ್ಕರ ಹೋರಾಟ ಮಾಡಿದ್ರು. ಊರೂರಲ್ದರು, ಮೈ ಮೇಲೆ ಬಟ್ಟೆ ಹಾಕ್ಕೊಂಡಿಲ್ಲ, ಕಾಲಿಗೆ ಚಪ್ಪಲಿ ಹಾಕ್ಕೊಂಡಿಲ್ಲ, ಗೋಲ್ ಹಿಡ್ಕೊಂಡು ಊರು ಬೀದಿ ಓಡಾಡಿ ಏಟು ತಿಂದು ಜೈಲಿಗೆ ಹೋಗಿ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು. ಬಹಳ ಸಂತೋಷ ಆಯಿತು. 75 ವರ್ಷಗಳು ಕಳೆದಿದೆ. ಆ ಸ್ವಾತಂತ್ರ್ಯವನ್ನು ನಾವು ಎಷ್ಟು ಮಟ್ಟಿಗೆ ಅರಗಿಸ್ಕೊಂಡಿದ್ದೀವಿ ಅಂದರೆ ಆ ಸ್ವಾತಂತ್ರ್ಯ ಅತಂತ್ರವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದೇವೆ. ಆ ದೃಷ್ಟಿಯಿಂದ ಇಂತಹ ಉತ್ಸವ ಸ್ವಾಮಿಗಳಲ್ಲಿ ಕೇಳ್ಕೋತೀನಿ, ಮುಂದಿನ ದಿನಗಳಲ್ಲಿ ಎಲ್ಲರ ಮನಃಶುದ್ಧೀಕರಣದ ಉತ್ಸವ ಆಗಬೇಕಾಗಿದೆ. ಅಷ್ಟು ಕೆಟ್ಟಿದೆ, ಕಲುಷಿತವಾಗಿದೆ. ಸಂವಿಧಾನ ಪ್ರಪಂಚದಲ್ಲೇ ಇಲ್ಲದೆ ಇರತಕ್ಕಂಥ ಒಂದು ದೊಡ್ಡ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು. ಗಾಂಧೀಜಿಯವರ ಹೋರಾಟದ ಹಿನ್ನೆಲೆಯಲ್ಲಿ ಬಂದಂಥವರು. ಆ ಸಂವಿಧಾನದ ಅಡಿಯಲ್ಲಿ ನಾವು ಯಾರೂ ಕೂಡ ಸಂವಿಧಾನಕ್ಕೆ ಗೌರವವನ್ನು ಕೊಡದೆ ಕೆಲಸ ಮಾಡ್ತಿರೋದ್ರಿಂದ ಇವತ್ತು ಈ ತಾರತಮ್ಯ ಇದೆ, ಬಡತನ ಇದೆ, ಕೀಳಿರಿಮೆ ಇದೆ, ಶೋಷಣೆ ಇದೆ, ದರೋಡೆಕೋರರಿದ್ದಾರೆ, ಕಳ್ಳರಿದ್ದಾರೆ, ಕಾಕರಿದ್ದಾರೆ, ಯಾರ ಹೆಸರು ಅಂತ ಹೇಳೋದಿಲ್ಲ, ಸರ್ಕಾರದ ಲುಟ್ಟಿ ಆಗ್ತಾ ಇದೆ. ಈ ಎಲ್ಲವನ್ನೂ ನೋಡಿಕೊಂಡು 75 ವರ್ಷ ಆದರೂ ಕೂಡ ಇದನ್ನು ಬರೀ ಉತ್ಸವ ಅಂತ ಹೇಳೋಕ್ಕಾಗಲ್ಲ. ಮನಃಶುದ್ಧೀಕರಣ, ದೇಹ ಶುದ್ಧೀಕರಣ, ಊರು ಶುದ್ಧೀಕರಣ, ವ್ಯಕ್ತಿಗಳ ಶುದ್ಧೀಕರಣ, ರಾಜಕೀಯ ಶುದ್ಧೀಕರಣದ ಅನಿವಾರ್ಯತೆ ನಮಗೆ ಬಂದಿದೆ. ಮಹಾತ್ಮ ಕಡು ನಾನು ಮುಖ್ಯಮಂತ್ರಿ ಚಂದ್ರು, ನನಗೇನು ಭಯ ಇಲ್ಲ, ಮಾಜಿನೇ ಆಗಲ್ಲ ನಾನು. ಆ ಧೈರ್ಯದಿಂದಲೇ ಇವತ್ತು ಹೇಳ್ತಾ ಇದ್ದೀನಿ. ಆದರೆ ಈ ಮುಖ್ಯಮಂತ್ರಿಯಿಂದ ಉಪಯೋಗವೂ ಇಲ್ಲ, ಅಪಾಯವೂ ಇಲ್ಲ. ಉಪಯೋಗ ಇಲ್ಲದೆ ಇದ್ರೂ ಚಿಂತ, ಅಪಾಯ ಅಂತೂ ಇಲ್ಲ. ಆದರೆ ರಾಜ್ಯಕ್ಕೆ ಬರುವ ಮುಖ್ಯಮಂತ್ರಿಗಳನ್ನು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ನಿರಂತರ ಇದೇ ರೀತಿಯಲ್ಲಿ ಗುಲಾಮಗಿರಿಯಲ್ಲಿ ನಾವಿರಬೇಕಾಗತ್ತೆ. ಯಾರು ಗುಲಾಮರು ಪ್ರಜೆಗಳಿಗಾಗಬೇಕಾಗಿತ್ತೋ ಅವರೆಲ್ಲ ಇವತ್ತು ಸಂವಿಧಾನದ ಅಡಿಯಲ್ಲಿ ಪ್ರಜೆಗಳಾಗಿದ್ದಾರೆ, ಮಹಾರಾಜರಾಗಿದ್ದಾರೆ. ನಾವು ಗುಲಾಮಗಳಾಗಿದ್ದೇವೆ, ನನ್ನನ್ನು ಸೇರಿಸಿ. ಸಂವಿಧಾನ, ಪಾರ್ಲಿಮೆಂಟ್ ನಡೀತಾ ಇದೆ. ಇವತ್ತೂ ಕೂಡ ಬಡ್ಜೆಟ್ ಕೊಟ್ಟಿದ್ದಾರೆ. ಇವತ್ತಿನ ಬಡ್ಜೆಟ್ ನಾನು ರಾಜಕೀಯ ಟೀಕೆ ಮಾಡೋದಿಲ್ಲ, ಆದರೆ ರಾಜ್ಯದ ಹಿತವನ್ನು ಕಾಪಾಡುವ ಹೆಸರಿನಲ್ಲಿ, ಸರ್ವರಿಗೂ ಸಮಪಾಲು ಹೆಸರಿನಲ್ಲಿ, ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವ ಹೆಸರಿನಲ್ಲಿ ಇವತ್ತು ಸರ್ವ ಜನಾಂಗದ ತೋಟ ಏನಾದರೂ ಇದ್ರೆ ಈ ಉತ್ಸವ ಮಾತ್ರ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಸ್ವಾಮಿಗಳು ಖಾಸಗಿಯಾಗಿ ಮಾಡ್ತಿರ್ತಕ್ಕಂಥದ್ದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ. ಜಾತಿ ಇಲ್ಲ, ಭೇದ ಇಲ್ಲ, ಲಿಂಗ ಇಲ್ಲ, ಪಕ್ಷ ಇಲ್ಲ. ವರ್ಷ 9 ದಿವಸ ಉತ್ಸವ, ದಾಸೋಹ, ಕಾಯಕ. ಮಠದ ಬಗ್ಗೆ ನಾನು ಮಾತಾಡೋದಿದೆ. ಪಾರ್ಲಿಮೆಂಟ್ ಹೇಳಿದ್ರು, ಇದನ್ನು ಅಣ್ಣ ಬಸವಣ್ಣ 12ನೇ ಶತಮಾನದಲ್ಲೇ ಒಂದು ದೊಡ್ಡ ಸಂವಿಧಾನವನ್ನು ಕೊಟ್ಟರು. ದೊಡ್ಡ ಸಂವಿಧಾನ. ಈ ತರಳಬಾಳು ಉತ್ಸವ ಜೀವನದ ಸಂವಿಧಾನವನ್ನು ಕೊಡ್ತಾ ಇದೆ. ಜೀವನಕ್ಕೆ ಬೇಕಾಗಿರೋ ಸಂವಿಧಾನ ಬೇಕಾಗಿದೆ, ರಾಜಕೀಯಕ್ಕೆ ಬೇಕಾದ ಸಂವಿಧಾನವಲ್ಲ. ಅದಕ್ಕೆ ನಾವು ಹೆಚ್ಚು ಪ್ರೀತಿಯಿಂದ ಈ ಸ್ವಾಮಿಗಳಿಂದ ನಾವು ಪ್ರೀತಿಸ್ತೀವಿ, ಆರಾಧಿಸ್ತೀವಿ. ಇದು ಮಾದರಿಯಾಗಬೇಕು ಇಂಥ ಕಲುಷಿತ ಜಾಗದಲ್ಲಿ ಇರತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ತರಳಬಾಳು ಬೃಹನ್ಮಠ ಸಿರಿಗೆರೆ ದೊಡ್ಡ ಇತಿಹಾಸ ಇದೆ. ಇವತ್ತು ನೋಡ್ರಿ, ರಾಜಕೀಯ ಪಕ್ಷಗಳನ್ನು ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಊರಿಂದ 12ನೇ ವಯಸ್ಸಿಗೊಂದು ಹುಟ್ಟದಬ್ಬ, 25ನೇ ವರ್ಷಕ್ಕೊಂದು ಹುಟ್ಟದಬ್ಬ, ಸತ್ತೋದ್ರೊಂದು ತಿಥಿ, ಎಲ್ಲದಕ್ಕೂ ಫ್ಲೆಕ್ಸು. ಆ ಫ್ಲೆಕ್ಸನ್ನು ನಿಷೇಧ ಮಾಡಿರ್ತಕ್ಕಂಥ ಸ್ವಾಮೀಜಿ ಹೊರತು ಸರ್ಕಾರಕ್ಕೆ ಬುದ್ಧಿ ಬರಬೇಕು. ಅವ್ರ ಫೋಟೋಗಳನ್ನ ವಿಧಾನಸೌಧ ಮುಂದೆ ಎಲ್ಲ ಹಾಕ್ಕೊಂಡು ಮೆರೆದಾಡ್ತಾ ಇರ್ತಾರೆ. ಆ ಕಡೆ 40% ಲಂಚ ಹೊಡೆದಿರ್ತಾರೆ, ಈ ಕಡೆ ಜೈಲಿಗೆ ಹೋಗಿರ್ತಾರೆ. ಹೋಗೋರಿದ್ದಾರೆ, ಬರೋರಿದ್ದಾರೆ. ಅವರೆಲ್ಲರದ್ದು ಫ್ಲೆಕ್ಸು ನಾವು ನೋಡ್ಕೊಂಡಿರ್ಬೇಕಾ? ಇವತ್ತು ಸ್ವಾಮಿಗಳು ಆ ಒಂದು ತೀರ್ಮಾನವನ್ನು ತಗೊಂಡ್ರೆ ದೊಡ್ಡ ಚಪ್ಪಾಳೆ, ಕರತಾಡವನ್ನು ನಮ್ಮ ಸ್ವಾಮಿಗಳಿಗೆ ನಾವು ಕೊಡಬೇಕಾಗಿದೆ. ಶಿವಶರಣರ ವಚನ ಸಾಹಿತ್ಯ
12ನೇ ಶತಮಾನದಲ್ಲಿ ಇದ್ದಿದ್ದು ಸರ್ವಜನಾಂಗದ ಶಾಂತಿಯ ತೋಟದ ಅನುಭವ ಮಂಟಪ, ಚಿಂತಕರ ಚಾವಡಿ, ಮಾತಿನ ಮಂಟಪ ಏನು ಕರಿತಿದ್ರು, ಅಲ್ಲಿ ಜಾತ್ಯತೀತವಾಗಿ ಕೂತು ಸಾರ್ವಜನಿಕರ ಹಿತವನ್ನು ಮಾತಾಡ್ತಾ ಇರ್ತಕ್ಕಂಥ ಅನುಭವ ಮಂಟಪದ ಮಾದರಿಯೇ ಇವತ್ತು ನಮ್ಮಲ್ಲಿರೋದು. ಆದರೆ ಆ ಅನುಭವ ಮಂಟಪ ಅನುಭವವನ್ನು ಕೊಡ್ತು, ಇದು ಅನುಭವಿಸೋದನ್ನು ಕೊಡ್ತಾ ಇದೆ, ಇದು ಬೇರೆ ಕೆಲವೇ ಮಂದಿಗಳಿಗೆ. ಆ ದೃಷ್ಟಿಯಿಂದ ವಚನ ಸಾಹಿತ್ಯ 22,000 ವಚನಗಳನ್ನು ಬೇರೆ ಬೇರೆ ಸಮಾಜದವ್ರನ್ನ, ಬೇರೆ ಬೇರೆ ಸಮಾಜದ ವ್ಯಕ್ತಿಗಳ ವಚನಗಳನ್ನು ಇವತ್ತು 4-5 ಭಾಷೆಗೆ ಪ್ರಪಂಚಕ್ಕೆ ಮುಟ್ಟಿಸ್ತಿರ್ತಕ್ಕಂಥ ಯಾರಾದರೂ ಒಬ್ಬರು ದೇವರಿದ್ರೆ ಅವರು ನಮ್ಮ ಸಿರಿಗೆರೆ ಮಠದ ಸ್ವಾಮಿಗಳು. ಅದಕ್ಕೊಂದು ದೊಡ್ಡ ಇದಕ್ಕಿದು ಈ ಉತ್ಸವಕ್ಕೆ ಅರ್ಥ ಯಾಕೆ ಬರ್ತಾ ಇದೆ ಅಂದರೆ ಇದಕ್ಕೋಸ್ಕರ. ಭೂ ಒಡೆಯರ ರೈತರ ಕೈಗಾರಿಕೋದ್ಯಮ ಹಾಳಾಗದಿರಲಿ ಎಂಥ ಮಾತು. ಭೂ ಒಡೆಯರು ಉಳುವವನಿಗೆ ಭೂಮಿ ಅಂತ ಹೇಳಿದ್ರು ದೇವರಾಜ ಅರಸು ಒಂದು ಕಾಲದಲ್ಲಿ. ಅದು ಕರೆಕ್ಟೇ. ಆದರೆ ಉಳುವವನಿಗೆ ಭೂಮಿ ಬಂದರೂ ಭೂಮಿಲಿ ಬೆಳೆಯೋಕ್ಕಾಗದೆ ಇರೋ ಥರ ಇದೆಯಲ್ಲಪ್ಪ. ಟ್ಯಾಕ್ಸ್ ಕಟ್ತೀವಿ, ತೆರಿಗೆ ಕಟ್ತೀವಿ, ಬೆಳೆದ ಬೆಳೆಗೆ ಬೆಲೆ ಇಲ್ಲ. ಯಾವನೋ ಮಧ್ಯವರ್ತಿಗೆ ಬೆಳೆ, ಬೆಂಗಳೂರಿನಲ್ಲಿ ವ್ಯಾಪಾರ ಆದ್ರೆ ಅಲ್ಲಿ ಬೆಳೆ, ಇಲ್ಲಿ ಬೆಳೆದ ಒಂದು ಬೀಜಿಗೆ ಬಿಸಾಕಬೇಕು, ಟೊಮೊಟೊ ಬೀಜಿಗೆ ಬಿಸಾಕಬೇಕು, ಆಲೂಗಡ್ಡೆ ಬೀಜಿಗೆ ಬಿಸಾಕಬೇಕು. ಇಂಥ ಪರಿಸ್ಥಿತಿಗೆ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಭೂ ಒಡೆಯನಾದ ರೈತನು ಕೈಗಾರಿಕೋದ್ಯಮ ಹಾಳಾಗದಿರಲಿ, ಗ್ರಾಮೀಣ ಮಕ್ಕಳಿಗೆ ಇದನ್ನು ಅವರು ಮಾಡಿ ತೋರಿಸಿದ್ದಾರೆ. ಸರ್ಕಾರಕ್ಕೆ ಮಾದರಿ. ಲಕ್ಷಾಂತರ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಲೂಟಿ ಮಾಡ್ಕೊಂಡು ಇವತ್ತು ಭ್ರಷ್ಟಾಚಾರದ ಹೆಸರಿನಲ್ಲಿ ಯಾವುದೇ ಅಭಿವೃದ್ಧಿ ಆಗದೆ ಇರುವಾಗ ಬಂದು ಅವರು ಮಠದ ಈ ರೀತಿಯ ಚಿಂತನೆಯನ್ನು ನೋಡಬೇಕಾಗಿದೆ. ರೈತ ಬೆಳೆದದಕ್ಕೆ ಮಧ್ಯವರ್ತಿಗಳೇ ಬೇಡ, ನೇರವಾಗಿ ವ್ಯಾಪಾರ ಮಾಡ್ಕೊಳ್ಳಿ ಎನ್ನುವ ನೀತಿ ಏನಿತ್ತು ಅದನ್ನು ಪಾಲಿಸ್ತಿದ್ದಾರೆ. ಅದಕ್ಕೆ ನನಗೆ ಬಹಳ ಇಷ್ಟವಾದ ವಿಚಾರ ಅಂತ ಹೇಳ್ತಾ ಇದ್ದೀನಿ. ಗ್ರಾಮೀಣವಾದ ಮಕ್ಕಳಿಗೆ ಉಚಿತ. ಗೌರ್ಮೆಂಟ್ ಶಾಲೆಗಳು ಮುಚ್ತಾ ಇದ್ದಾವೆ. ಗೌರ್ಮೆಂಟ್ ಶಾಲೆಯಲ್ಲಿ ಮೇಸ್ಟ್ರುಗಳಿಲ್ಲ. 30,000 ಹಳ್ಳಿಗಳಲ್ಲಿದ್ದಾವೆ ಶಾಲೆಗಳು. ಶಾಲೆಗಳನ್ನು ಮುಚ್ಚೋದಕ್ಕೆ ಕಾರಣ ನಮ್ಮ ರಾಜಕಾರಣಿಗಳು, ನಮ್ಮ ವ್ಯಾಪಾರಿಗಳು ದಂಧೆ ಮಾಡೋದಕ್ಕೆ ಪ್ರೈವೇಟ್ ಸ್ಕೂಲನ್ನು ತೆಗೆದು ಡೊನೇಷನ್ ವಸೂಲು ಮಾಡಿ. ಬಹಳ ದುಃಖ ಆಗ್ತದೆ. ಇವತ್ತು ಇವರು ಗ್ರಾಮೀಣ ಭಾಗದ ಮಕ್ಕಳಿಗೆ ಉಚಿತವಾಗಿ ಎಲ್ಲಿವರೆಗೂ ಓದ್ತಾರೋ ಅಲ್ಲಿವರೆಗೂ ಬಟ್ಟೆ ಬರೆಯನ್ನು ಕೊಟ್ಟು, ಊಟವನ್ನು ಕೊಟ್ಟು, ವಸತಿಯನ್ನು ಕೊಟ್ಟು ಮಾಡ್ತಿದ್ದಾರೆ. ಇದು ಸರ್ಕಾರ ಮಾಡಬೇಕಾಗಿರೋ ಕೆಲಸ. ಇದು ಸರ್ಕಾರ. ಚುನಾವಣೆ ಬಂದಾಗ ನಾವು ಶಾಲೆಗಳನ್ನು ಉದ್ಧರಿಸ್ತೇವೆ, ಶಾಲೆಗಳನ್ನು ಉದ್ಧಾರ ಮಾಡ್ತೀವಿ, ಆರೋಗ್ಯ ಉದ್ಧಾರ ಮಾಡ್ತೀವಿ ಅಂತ ಈ ಚುನಾವಣೆ ಹೇಳೋದಲ್ಲ. ಇದನ್ನು ನಾವು ನೀವು ನಂಬುತ್ತಿದ್ದೀವಿ, ಅದನ್ನು ನಂಬಾರ್ದು ಅಂತ ಹೇಳ್ತಾ ಇದ್ದೀವಿ. ಸ್ವಾಮಿಗಳ ಮಾತನ್ನು ನಂಬಿ ಕ್ರಿಯೆಯನ್ನು ನೋಡಿ 3,000 4,000 ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಜಾತ್ಯತೀತವಾಗಿ ಕೊಡ್ತಿರ್ತಕ್ಕಂಥ ಒಂದು ವಿಚಾರ ಇದು ಬಹಳ ಅಗತ್ಯ. ಯಾಕೆ ನಮ್ಮೂರಲ್ಲಿ ಹಣ್ಣು ಮಾರೋ ಹುಡುಗ, ಹಣ್ಣು ಮಾರುವ ವ್ಯಾಪಾರಿಯ ಮಗ ಇಂಜಿನಿಯರ್ ಆಗಬಾರ್ದಾ? ನಮ್ಮಲ್ಲಿ ಕೂಲಿ ಮಾಡ್ತಕ್ಕಂಥ ಹೆಂಗಸಿನ ಮಗಳು ಡಾಕ್ಟರ್ ಆಗಬಾರ್ದಾ? ಆಗಕ್ಕಾಗೋದಿಲ್ಲ. ಇವತ್ತಿನ ಸರ್ಕಾರದಲ್ಲಿ ಕೋಟಿಗಟ್ಟಲೆ ದುಡ್ಡು ಕೊಡಬೇಕು. ಅವನು SSLC ಓದಿ ಪಾಸ್ ಆಗೋದೇ ದೊಡ್ಡ ಕೆಲಸ. ಆ ದೃಷ್ಟಿಯಿಂದ ನಾನು ಈ ಸರ್ಕಾರವನ್ನು ಹೇಳ್ತೀನಿ, ಇವೆಲ್ಲವನ್ನು ಮರೀರಿ. ಸಾಕು ದರೋಡೆ ಮಾಡಿದ್ದು ಬಿಡಿ, ಶುದ್ಧ ಮಾಡಿ. ದರೋಡೆ ಮಾಡ್ತಕ್ಕಂಥ ಶಾಲೆಗಳನ್ನು ಮುಚ್ಚಿ ಹೈಟೆಕ್ ಶಾಲೆಗಳನ್ನಾಗಿ ಮಾಡಿ ನಮ್ಮ ಮಕ್ಕಳಿಗೆ, ಎಲ್ಲ ಮಕ್ಕಳು, ಬಡ ಮಕ್ಕಳು ಕೂಡ ಒಬ್ಬ ಇಂಜಿನಿಯರ್ ಆಗಬೇಕು, ಒಬ್ಬ ಡಾಕ್ಟರ್ ಆಗಬೇಕು, ಒಬ್ಬ IAS ಆಫೀಸರ್ ಆಗಬೇಕು. ಅದು ಸಾಧ್ಯ ಇದೆಯಾ? ಕೂಲಿ ಮಾಡೋ ಮಗು ಡೊನೇಷನ್ ಕೊಟ್ಟು ಅವನು ಮೆಡಿಕಲ್ ಓದಿಸೋಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ನಾವು ಉಚಿತವಾಗಿ ಕೊಡಬೇಕು. ಸರ್ಕಾರ ಹೇಳ್ತದೆ ಉಚಿತವಾಗಿ ಕೊಟ್ಟರೆ ಅಭ್ಯುದಯ ಆಗೋದಿಲ್ಲ ಅಂತ. ಆ ಸರ್ಕಾರಕ್ಕೆ ಉತ್ತರ ಕೊಡಬೇಕಾಗಿದೆ. ನಾನಿಲ್ಲಿ 10 ಲಕ್ಷ ಕೋಟಿ ರೂಪಾಯಿನ ಒಂದು ಕೆಲವು % ಜನಗಳಿಗೆ ಮನ್ನಾ ಮಾಡಿದ್ರಲ್ಲ, ಸಾಲ ತಗೊಂಡು ಮೋಸ ಮಾಡಿದವ್ರನ್ನ, ಅದು ಉದ್ದಿಮೆ ಸರ್ಕಾರ ಉದ್ಧಾರ ಆಗುತ್ತಾ? ದೇಶ ಪ್ರಭುತ್ವ ಬೆಳೀತದ? ಮಕ್ಕಳಿಗೆ ಹಸಿದವರಿಗೆ ಅನ್ನ ಕೊಟ್ಟರೆ, ಜ್ಞಾನ ಕೊಟ್ಟರೆ, ಬಟ್ಟೆ ಕೊಟ್ಟರೆ, ಆರೋಗ್ಯ ಕೊಟ್ಟರೆ ಅದು ಬೆಳೆಯೋದಿಲ್ವ ಸರ್ಕಾರ? ಇದನ್ನು ಯೋಚನೆ ಮಾಡಿ. ಸುಳ್ಳು ಆಶ್ವಾಸಗಳನ್ನು ಕೊಡಬೇಡಿ. ಇದು ಬಸವಣ್ಣನವರ ಕಟ್ಟಿದ ನಾಡು, ಬಸವಣ್ಣನವರ ಅನುಭವ ಮಂಟಪದಿಂದ ಬಂದಂಥ ನಾವು ಯಾವ ಮಂಟಪದಲ್ಲಿ ಇವತ್ತು ಕೂತಿದ್ದೀವಿ. ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ತಂದು ಕೊಟ್ಟ. ಕ್ವಿಟ್ ಇಂಡಿಯಾ, ದೇಶ ಬಿಟ್ಟು ತೊಲಗಿರಿ, ಬ್ರಿಟಿಷರೇ ದೇಶ ಬಿಟ್ಟು ತೊಲಗಿ, ಬ್ರಿಟಿಷರೇ ದೇಶ ಬಿಟ್ಟು ತೊಲಗಿ, ಹೋರಾಟ ಮಾಡಿ ಸತ್ರು ಬೇಕಾದಷ್ಟು. ಇವತ್ತು ರಾಜಕೀಯ ನಾಯಕರೇ ರಾಜಕೀಯ ಬಿಟ್ಟು ತೊಲಗಿ, ರಾಜಕೀಯ ನಾಯಕರುಗಳೇ ರಾಜಕೀಯ ಬಿಟ್ಟು ತೊಲಗಿ ಎನ್ನುವ ಸ್ಥಿತಿ ನಾವು ಬಂದಿದ್ದೀವಿ. ಯಾವ ಪಕ್ಷದವರಾದರೂ ಆಗಲಿ ಇವತ್ತು ಆ ಹೋರಾಟವನ್ನು ನಾವು ಹತ್ತಿಕ್ಕೋಬೇಕಾದ ಪರಿಸ್ಥಿತಿ ಬಂದಿದೆ ಇವತ್ತು. ನಾನು ಈ ಪಕ್ಷ ಆ ಪಕ್ಷ ಅಂತ ಮಾತಾಡ್ತಿದ್ದಿಲ್ಲ. ನಾನು 70 ವರ್ಷ ಇವತ್ತು ಡಿಕ್ಲೇರ್ ಮಾಡಿದ್ದೀನಿ ಈಗಾಗಲೇ, ಚುನಾವಣೆಗೆ ನಾನು ನಿಲ್ಲೋದಿಲ್ಲ, ಯುವಕರು ಬರಲಿ ಅಂತ. ಆ ಮಾತಿಗೆ ಬದ್ಧತೆಯಾಗಿರ್ತೇನೆ. ಹಾಗೆ ನೀವು ಮಾಡಿ. ತಟ್ಟಾಡ್ತಿರ್ತೀರಾ, ವೀಲ್ ಚೇರಲ್ಲಿ ಬರ್ತಿರ್ತೀರಾ, ನೀವೇ ಮುಖ್ಯಮಂತ್ರಿ ಆಗಬೇಕು, ನಿಮ್ಮ ಮಗ ಮುಖ್ಯಮಂತ್ರಿ ಆಗಬೇಕು, ನಿನ್ನ ಮೊಮ್ಮಗನಿಗೆ ಜಾಗ ಸುಳಿ ಮಾಡಬೇಕು. ಇದಾ ಡೆಮಾಕ್ರಸಿ? ಇದಾ ಸರ್ವಸನಾಂಗದ ಸಮಬಾಳು ಅನ್ನೋದು? ಹಸಿದವರಿಗೆ ಅನ್ನ ಕೊಡ್ತಕ್ಕಂಥದ್ದು. ಅನ್ನ ಕೊಟ್ಟು ಹೆಸರು ಮಾಡೋದಕ್ಕಲ್ಲ, ನಿಜವಾಗ್ಲೂ ಹಸಿದು ಬಂದಂಥವರಿಗೆ ಆತಿಥ್ಯವನ್ನು ಮಾಡ್ತಕ್ಕಂಥ ಕೆಲಸ ಯಾರಾದರೂ ಮಾಡ್ತಿದ್ರೆ ಅದು ಸಿರಿಗೆರೆ ಸ್ವಾಮಿ ಕಾಯಕವೇ ಕೈಲಾಸ.
ದೇವರ ಬಗ್ಗೆ ಏನೇನೋ ಮಾತಾಡ್ತೀವಿ ನಾವು. ಉಳ್ಳವರು ಆಗಲೇ ಒಂದು ಹಾಡು ಹೇಳಿದ್ರು, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ, ಸ್ಥಾವರ ಕಳಿಮುಂಟು ಜಂಗಮ ಕಳಿವಿಲ್ಲ. ಆ ಜಂಗಮದ ಕೆಲಸ ಇವರು ಮಾಡ್ತಾ ಇದ್ದಾರೆ. ಸ್ಥಾವರ ಹೆಂಗಾದ್ರೂ ಹಾಳಾಗೋಗ್ಲಿ ಅದು ಚಿಂತೆ ಅಲ್ಲ. ಜಂಗಮರು ಬೀದಿ ಬೀದಿ ಜೋಳಿಗೆ ಹಾಕೊಂಡು ಈ ಭ್ರಷ್ಟಾಚಾರ ನಿರ್ಮೂಲನ, ಪ್ರಾಮಾಣಿಕವಾಗಿರಿ, ಸತ್ಯ ನಡೀರಿ, ಬಸವಣ್ಣನವರ ಸಪ್ತಸೂತ್ರ, ಕಳಬೇಡ ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಕೂಡಲ ಸಂಗಮ ದೇವ. ಆ ಅಂತರಂಗವನ್ನು ಒಟ್ಟಿಗಿಟ್ಕೊಳ್ಳಿ, ಬಹಿರಂಗವನ್ನು ನೆಟ್ಟಿಗಿಟ್ಕೊಳ್ಳಿ ಅನ್ನೋದೇ ನನ್ನ ಮುಖ್ಯ. ಅಂತರಂಗ ಒಂದು ರೀತಿ, ಬಹಿರಂಗ ಒಂದು ರೀತಿ, ಆ ಚಿಂತನೆ ಬೇಡ ಅನ್ನುವ ಮಾತುಗೋಸ್ಕರ ಇವತ್ತು ಸ್ವಾಮಿಗಳು ಅದಕ್ಕೆ ಕಟಿಬದ್ಧರಾಗಿ ಅದನ್ನು ನಡೆಸ್ಕೊಂಡ್ ಬಂದಿದ್ದಾರೆ. ಅದೆಲ್ಲಕ್ಕಿಂತ ಸ್ವಾಮಿಗಳು ಹಳೆಯ ಕಾಲದ, ಪುರಾತನ ಕಾಲದ ಎಲ್ಲ ಧರ್ಮವನ್ನು ಅರಗಿಸ್ಕೊಂಡಿರೋರು ಅಲ್ಲದೆ, ಇವತ್ತಿನ ಜಾಲತಾಣ ಇದೆಯಲ್ಲ, ಕಂಪ್ಯೂಟರ್ ಯುಗದಲ್ಲಿ ನಂಬರ್ 1 ಸ್ವಾಮೀಜಿಗಳು ಇವರೇ. ಇವತ್ತೇನಾದ್ರೂ ಒಂದು ಪಾಠ ಕಲಿಬೇಕು ಎಲ್ಲರ ಹತ್ರನೂ ಕೂಡ. ಕಂಪ್ಯೂಟರ್ ನಿಟ್ಕೊಂಡು ಅವರ 250 ಶಾಲೆಗಳನ್ನ, ಅಲ್ಲಿರೋ ಸಂಸ್ಥೆಗಳನ್ನೆಲ್ಲ ಇಲ್ಲೇ ರೂಮಲ್ಲಿ ಕೂತ್ಕೊಂಡು ಏನು ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ, ಪಾಠ ಮಾಡ್ತಿದಾರಾ ಇಲ್ವಾ, ಸುಮ್ಮನೆ ಮೋಸ ಮಾಡ್ತಿದಾರಾ, ಅಲ್ಲೇ ಕೂತ್ಕೊಂಡು ನೋಡ್ತಾರೆ. ಆ ಸಾಮರ್ಥ್ಯವನ್ನು ಅವರೇ ಪಡೆದಿದ್ದಾರೆ, ಯಾರ ಹತ್ರನೂ ಪಡೆದಿಲ್ಲ. ಹಾಗಾಗಿ ಇವತ್ತು ನಾನು ಇಲ್ಲಿಗೆ ಬಂದಿದ್ದು ಒಬ್ಬ ಅತಿಥಿಯಾಗಲ್ಲ, ಅವ್ರು ಕರೆದಿದ್ದ ಅತಿಥಿಯಾಗಿ. ವಿಶ್ವವಿದ್ಯಾಲಯದಲ್ಲಿ ಸರಿಯಾದ ಶಿಕ್ಷಣ ನಮಗೆ ಸಿಕ್ಕಿಲ್ಲ, ಆ ಶಿಕ್ಷಣವನ್ನು ಪಡೆಯೋಕ್ಕೆ ಸ್ಟೂಡೆಂಟ್ ಆಗಿ ಇಲ್ಲಿ ಬಂದಿದ್ದೀನಿ ನಾನು. ಇಲ್ಲಿ ವಿದ್ಯೆಯನ್ನು ಕಲಿಯೋಣ, ಇವರ ಅನುಭವವನ್ನು ಕಲಿಯೋಣ. 70ನೇ ಯುವಕ ನಾನು, ಅಧ್ಯಯನಕ್ಕೆ ಬಂದಿದ್ದೇನೆ, ಸ್ಟೂಡೆಂಟ್ ಆಗಿ ಬಂದಿದ್ದೇನೆ ಇಲ್ಲಿಂದು ಮಾತನ್ನ ನಾನು ಹೇಳ್ತೀನಿ. ಕೋರ್ಟ್ ಇನ್ನೊಂದು ಜಗಳ ಮಾಡೋದು ಬಹಳ ಸುಲಭ, ಬಗೆಹರಿಸ್ಕೊಳ್ಳೋದು ನೀವು ಸಾಯೋ ತಕ್ಕನೂ ಬಗೆಹರಿಸ್ಕೊಳ್ಳೋಕ್ಕಾಗಲ್ಲ. ಕೇಸ್ ಅಂತೂ ಹಾಕಿದ್ರೆ, ಜಮೀನು ಕೇಸು ಯಾವುದಾದ್ರೂ ಕೇಸು ಇವತ್ತು ಹಾಕಿದ್ರೆ ನಿಮ್ಮ ಮೊಮ್ಮಕ್ಕಳಿಗೆ ಏನಾದರೂ ತೀರ್ಮಾನ ಆಗ್ಬೋದು, ಅದು ನಿಮ್ಮ ಅಪ್ಪ ಹೆಂಗೆ ಮಾಡ್ದ ಅಂತ. ಈ ಥರದ ಕೋರ್ಟ್ ಇರುವಂಥ ಸಂದರ್ಭದಲ್ಲಿ ಸ್ವಾಮಿಗಳು ಎಷ್ಟೋ ವರ್ಷಗಳಿಂದ ಎಲ್ಲ ಜಗಳಗಳನ್ನು ವಾರಕ್ಕೊಂದ್ಸತಿ ಕೂತ್ಕೊಂಡು ನವಿರಾಗಿ, ನುಣುಪಾಗಿ, ಬೆಣ್ಣೆಯಲ್ಲಿ ಕೂದು ಹಿಡಿದ ಹಾಗೆ ಪರಿಹರಿಸಿ ಕಳಿಸ್ತಿದ್ದಾರೆ ಅಂದರೆ ಇದು ಸಾಕ್ಷಿ ಅಲ್ವೇನ್ರಿ? ಕೋರ್ಟ್ಗಳಿಗೆ ಸಾಕ್ಷಿ ಅಲ್ವೇನ್ರಿ? ಯಾರಾದರೂ ನ್ಯಾಯ ಕೇಳಕ್ಕೆ ಬಂದರೆ ಅವನ ಆರೋಗ್ಯವಾಗಿದ್ದಾಗಲೇ ನ್ಯಾಯ ಸಿಗಬೇಕಲ್ವಾ? ಅದನ್ನು ಅವರು ಮಾಡ್ತಾ ಇದ್ದಾರೆ. ಇದು ಎಲ್ಲವೂ ಮಾದರಿ ಆಗಬೇಕಾಗಿದೆ ದೇಶದಲ್ಲಿ. ಕೆಲವೇ ಸ್ವಾಮಿಗಳು ಈ ಥರದ್ದೆಲ್ಲ ಮಾಡ್ತಿದ್ದಾರೆ. ನನಗೆ ಯಾಕೆ ಎಲ್ಲ ಅನುಭವ ಅಂದರೆ, ಸಿದ್ಧಗಂಗಾ ಮಠದಲ್ಲಿ ನಾನು ಸ್ಟೂಡೆಂಟೆ. 5-6 ವರ್ಷ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳು ನಡೆದಾಡುವ ದೇವರ ಕೈ ಕೆಳಗೆ ನಾನು ಓದಿ ಬಂದಿದ್ದೀನಿ. ಹಾಗಾಗಿ ಇವತ್ತಿನ ದಿವಸ ನನಗೆ ಬಹಳ ಸಂತೋಷ ಆಗ್ತಿದೆ. ಒಂದು ಸ್ವಲ್ಪ 2-3 ನಿಮಿಷ ಲೇಟ್ ಉದ್ದ ಮಾತಾಡಿದ್ರು ಕೂಡ ನನಗೆ ಅನಿಸಿ ಮಾತಾಡ್ತಾ ಇದ್ದೀನಿ, ಶರಣನಾಗಿ ಮಾತಾಡ್ತಾ ಇದ್ದೀನಿ. ಸಿನಿಮಾ ನಟ, ಮುಖ್ಯಮಂತ್ರಿ ಚಂದ್ರು ಆಗಿ, ಖಳನಾಯಕ ಚಂದ್ರು ಆಗಿ, ರಾಜಕಾರಣಿಯಾಗೋ ಅಲ್ಲ. ಒಬ್ಬ ನಿಷ್ಠಾವಂತ ಯುವಕ, ಈ ದೇಶದ ಪ್ರಗತಿಯ ಬಗ್ಗೆ ಚಿಂತನೆ, ಕಾಳಜಿ, ಸಾಮಾಜಿಕ ನ್ಯಾಯವನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸ್ವಾಮಿಗಳ ಆಶೀರ್ವಾದಕ್ಕೆ ಬಂದಿದ್ದೀನಿ. 12ನೇ ಶತಮಾನದಲ್ಲಿ ಮಾಡಿದ್ದನ್ನು ಇವತ್ತು ನೆನೆಸ್ಕೊಳ್ಳೋದು ಅಷ್ಟೇ ಅಲ್ಲ, ಮಾನವೀಯ ನೀತಿ ಸೂತ್ರಗಳ ಮೇಲೆ ಆಧಾರಿತವಾದದ್ದು ಅವತ್ತಿನ ಸ್ವಾಮಿಗಳು. ತಮ್ಮ ಅನುಭವದ ವಚನಗಳ ಮೂಲಕ ಇಡೀ ವಿಶ್ವದ ಮಾನವ ಸಮುದಾಯಕ್ಕೆ ಒಂದು ವಿಶಿಷ್ಟವಾದ ಜೀವನ ಸಂವಿಧಾನವನ್ನು ನೀಡಿದ ಹಿರಿಮೆ ಬಸವಣ್ಣನವರದು. ಮತ್ತವರು ಶರಣರಿಗೆ ಸಲ್ಲುತ್ತೆ, ಮತ್ತೀಗ ಇವರಿಗೆ ಸಲ್ಲುತ್ತೆ. ಅದೇ ಮಾದರಿಯಲ್ಲಿ ಈ ಉತ್ಸವವನ್ನು ಮಾಡ್ತಾ ಇದ್ದಾರೆ ಸ್ವಾಮಿಗಳು. ಕಾಯಕ, ದಾಸೋಹ, ಜಾತ್ಯತೀತ ಸಮಾಜದ ಪರಿಕಲ್ಪನೆ, ಸ್ತ್ರೀ ಸಮಾನತೆ, ವೈಚಾರಿಕ ಪ್ರಜ್ಞೆ, ಇದರ ಮೂಲಕವೇ ಮನುಕುಲದ ಮಹತ್ವವನ್ನು ಎತ್ತಿ ಹಿಡಿದ ಶರಣ ಪರಂಪರೆಯ ಜಾತಿ ಮತ್ತು ವರ್ಗರಹಿತ ಸಮಾಜಕ್ಕಾಗಿ ಒಂದು 12ನೇ ಶತಮಾನದ ಜಾಗತಿಕ ಇತಿಹಾಸದ ಒಂದು ಮಹತ್ವದ ತೀರ್ಮಾನ ಆಯಿತು. ಹಾಗಾಗಿ ಇವರ ನಾವು ಹುಣ್ಣಿಮೆ ಉತ್ಸವದಲ್ಲಿ ಈ ತೀರ್ಮಾನಗಳು ಬರಬೇಕಾಗಿದೆ. ಆ ದಿಟ್ಟ ನಿಲುವನ್ನು ಅವ್ರು ತಗೊಳ್ಳೋದಲ್ಲ, ಅವರ ಮಾತು. ಈ ವಿಚಾರಗಳನ್ನು ನಿಮ್ಮ ತಲೆಗೆ ಯಾಕೆ ಹಾಕ್ತಿದ್ದೀವಿ ಅಂದರೆ, ಬರುವ ಚುನಾವಣೆ 5 ವರ್ಷಗಳ ಕಾಲ ನಮ್ಮ ಭವಿಷ್ಯವನ್ನು ಅಳತೆ ಮಾಡ್ಕೊಳ್ಳೋದು ಬಂದಿದೆ. ಮತ ಹಾಕಬೇಕಾದ್ರೆ ಯಾರು ಈತವರು ನಿಮಗೆ, ಅವರನ್ನು ನೋಡಿ. ಪಕ್ಷ ನಾನು ಹೇಳೋದಿಲ್ಲ, ಪಕ್ಷ ಮತ ಹಾಕಬೇಕಾದ್ರೆ, ನೀವು ಒಂದು ಮದುವೆ ಮಾಡಬೇಕಾದ್ರೆ ಹೆಣ್ಣು ಮಗುಗೆ ಗಂಡನ್ನು ಹುಡುಕ್ಬೇಕಾದ್ರೆ ಏನು ಮಾಡ್ತೀರಾ? ಸುಮ್ಮನೆ ಯಾರಿಗೋ ಕೊಟ್ಬಿಡ್ತೀರಾ? ಮದುವೆ ಮಾಡಿಬಿಡ್ತೀರಾ? ಕುಂಟನ, ಕುರುಣ್ಣ, ಎಳವನ, ಬುದ್ಧಿವಂತನ, ಸುಂದರವಾಗಿದ್ದಾನ, ದಷ್ಟಪುಷ್ಟಾಗಿದ್ದಾನ, ವಯಸ್ಸಿದೆಯಾ, ಆರೋಗ್ಯ ಇದ, ಮೋಸಗಾರನ, ದರೋಡೆಕೋರನ, ಜೈಲಿಗೆ ಹೋಗಿದ್ನ, ಆಸ್ತಿ ಇದೆಲ್ಲ ಹುಡುಕ್ತಿರಲ್ವಾ? ಆದ್ರೆ ಮತದಾನ ಹಾಕೋವಾಕೆ ಇದನ್ನೆಲ್ಲ ಯಾಕೆ ನೋಡಲ್ಲ? ಇವನು ಕುಂಟನ, ಎಳವನ, ಕುರುಣ್ಣ, ಬುದ್ಧಿಹೀನನ, ಭ್ರಷ್ಟಾಚಾರಿನ, ಅಯೋಗ್ಯನ, ದರೋಡೆಕೋರನ ಅಂತ ನೋಡ್ಬೇಕಲ್ವಾ? ಯಾವುದೇ ಪಾರ್ಟಿ ಆಗಿರಲಿ ಅದು ನೋಡಿದ ಮೇಲೆ ಹಾಕ್ಬೇಕು. ನಮ್ಮ ಹಳ್ಳಿಯ ಒಂದು ಹೆಂಗಸು ಹೆಬ್ಬೆಟ್ಟು ಗಡಿಗೆ ತಾಂಬರಕ್ಕೆ ಹೋಗ್ತಾಳೆ ನೀರು ಕುಡಿಯೋದ. ಗಡಿಗೆ ತಾಂಬರಕ್ಕೆ ಹೋದ್ರೆ ನಾನಾದರೆ ಒಂದು 10 ರೂಪಾಯಿ ಹೇಳ್ತಾನೆ, ಅವ್ನು ಕೊಟ್ಟು ಬಂದ್ಬಿಡ್ತೀನಿ. ಆ ತಾಯಿ ಬರೋದಿಲ್ಲ. 10 ರೂಪಾಯಿ ಯಾಕಪ್ಪ, ಏನು ಮನೆ ಆಳ ಕೆಲಸ ಮಾಡ್ತೀಯ ನೀನು ಅಂತ ಅವಳಿಗೆ ಬೈದು ಗಡಿಗೆಗೆ ಇಷ್ಟು 2 ರೂಪಾಯಿಂದ ಕೊಸರಾಡ್ತಾಳೆ. ಕೇಳೋದು ನೋಡಿ ಹೇಗಿದೆ ಗಡಿಗೆಗೆ. ಅದೆಲ್ಲ ಆಗಿ ಕೊನೆಗೆ ಅದನ್ನ ಗಡಿಗೆ ಎತ್ತು ಬೇರೆ ಹಿಡ್ಕೊಂತಾಳೆ. 2 ರೂಪಾಯಿಗೋ 2.5 ಒಪ್ಕೋತಾನೆ. ಗಡಿಗೆ ಹಿಡಿದು ಬಡಿತಾಳೆ, ಟಣ್ 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 ಅಂತ.
ಸೀಳೋಗಿದೆಯಾ ಇಲ್ವಾ, ಬಿರುಕು ಬಿದ್ದಿದೆಯಾ ಇಲ್ವಾ, ಸರಿಯಾಗಿ ಬೆಂದಿದೆಯಾ ಇಲ್ವಾ, ಸೋರ್ತಾ ಇದೆಯಾ ಇಲ್ವಾ, ಎಲ್ಲನ ಮುಕ್ಕಾಗಿದೆಯಾ ಇಲ್ವಾ. ಒಂದು ಹೆಂಗಸು, ಅನಕ್ಷರತ ಹೆಂಗಸು ಒಂದು ಗುಡಿಗೆ ಕೊಂಡ್ಕೋಬೇಕಾದ್ರೆ ಇಷ್ಟು ಸಾಮಾನ್ಯ ಜ್ಞಾನ ಇದೆ ಅಂದರೆ, ನೀವು ಮದುವೆ ಗಂಡು ನಿಂತಿರೋ ಅಭ್ಯರ್ಥಿ ನೆಟ್ಗಿದಾನ ಅಂತ ಬಡಿಯಕ್ಕೇನಾಗಿದೆ, ಅವನ್ನ ಹಿಡ್ಕೊಂಡು ಬಡಿಬೇಡಿ, ಅವನ ಬುದ್ಧಿಶಕ್ತಿಯನ್ನು ಬಡೀರಿ. ಅವ್ನು ನೆಟ್ಗಿದಾನ ಇಲ್ವಾ, ಎಳವುನ ಇಲ್ವಾ, ಕುರುಡ್ನ ಇಲ್ವಾ, ನಮ್ಮನ್ನು ಕಾಪಾಡ್ತಾನ ಇಲ್ವಾ, ನಮ್ಮ ಸರಿಯಾಗಿ ನೋಡ್ಕೋತಾನ ಇಲ್ವಾ, ಎಲ್ಲ ನೋಡಿದ ಮೇಲೆ ಆ ಗಡಿಗೆ ತಗೊಂಡು ಹೋಗ್ತಾಳೆ ಅಂದರೆ ಯೋಚನೆ ಮಾಡಬೇಕು. ಹಂಗಾಗಿ ಮತದಾನವನ್ನು ಕೂಡ ಶ್ರೇಷ್ಠವಾದ ದಾನ ಅಂತ ತಿಳ್ಕೊಂಡು ನೀವು ಮಾಡಬೇಕು. ಈ ವೇದಿಕೆ ಮುಖೇನ ಹೇಳ್ತೀವಿ. ಪಕ್ಷಭೇದ ಬರೆದು ಮಾತಾಡ್ತಾ ಇದ್ದೀವಿ, ಹೊಲಸೆದ್ದೋಗಿದ್ದೀವಿ. ಗಾಂಧಿ ಊರೂರು ಬೀದಿ ಬೀದಿಯಲ್ಲಿ ನಡೆದಾಡ್ಕೊಂಡು ಹೋದ್ರು, ಇವತ್ತು ಬೀದಿ ಬೀದಿಯಲ್ಲಿ ಬಡದಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಹೋಗ್ಬೇಕದು, ಒಡೆದಾಡ್ಕೊಂಡು ಹೋಗ್ತೀವಿ, ಬಡದಾಡ್ಕೊಂಡು ಹೋಗ್ತೀವಿ, ನಡೆದಾಡ್ಕೊಂಡು ಹೋಗಿ ಸ್ವಾತಂತ್ರ್ಯ ತರ್ತಾ ಇಲ್ಲ, ಸತ್ಯಾಗ್ರಹ ಮಾಡ್ತಾ ಇಲ್ಲ. ಬೆಳಿಗ್ಗೆ ಎದ್ರೆ ಅಶ್ಲೀಲ. ಆಗಲೇ ಸ್ವಾಮಿಗಳು ಮಾತಾಡ್ತಾ ಪದಗಳನ್ನ ಹೇಳ್ತಾ ಇದ್ರು. ಅವರಾದರೂ ಗ್ರಾಮರ್ ಪದ ಹೇಳ್ತಾ ಇದ್ರು. ಗ್ರಾಮರು ಎಲ್ಲ ಹೋಗ್ಬಿಟ್ಟಿದೆ, ಯಾವ ಬಾಯಿಗೆ ಬರಬಾರ್ದೋ ಎಲ್ಲ ಬೀದಿ ಜಗಳದ ಮಾತುಗಳು ಬಂದಿದ್ದಾವೆ. ಇವತ್ತು ಸದನ ನಡೀತಾ ಇದೆಯೇನ್ರಿ? ಸದನ ಅಲ್ಲ ನಡೀತಿರೋದು, ಬೀದಿ ಜಗಳ. ಅದನ್ನು ನೋಡ್ಬೇಕ ನಾವು ಪತ್ರಿಕೆಯಲ್ಲಿ, ಟಿ ವಿನಲ್ಲಿ. ಅದು ನಮ್ಮನೆ ಮುಂದೆನೇ ನಡೀತಾ ಇರ್ತದೆ. ಅದಕ್ಕಿಂತ ಅಸಹ್ಯವಾಗಿದೆ. ಈಗ ಎಷ್ಟೋ ಮಾತುಗಳನ್ನು ಹೊಸ್ದಾಗಿ ಕಲ್ತ್ಕೊಂತ ಇದ್ವಿ, ಬೈಯೋದು ನಾವು ಗೊತ್ತೇ ಇರಲಿಲ್ಲ ನಮಗೆ. ಆ ಥರದ ಪರಿಸ್ಥಿತಿಗೆ ನೀವು ಮತದಾನ ಮಾಡುವಾಗ ಎಚ್ಚರಿಕೆಯಿಂದ ಮಾಡಿ ಅಂತ ಹೇಳಿ, ಸಕಲ ಜೀವಾತ್ಮರಿಗೂ ಲೇಸನೆ ಬಯಸುವ ಧರ್ಮ ಮಾನವ ಧರ್ಮ. ಸಕಲ ಜೀವಾತ್ಮರಿಗೂ ಲೇಸನೆ ಬಯಸುವ ಧರ್ಮ ಮಾನವ ಧರ್ಮ. ಮತ್ತೆ ಧರ್ಮದ ಮೂಲವೇ ದಯೆ. ದಯವಿಲ್ಲದ ಧರ್ಮವು ಒಂದು ಧರ್ಮವೇ. ಮಾನವ ಧರ್ಮವೇ ಸರ್ವಶ್ರೇಷ್ಠ ಎಂಬುದು ಸತ್ಯ. ಬಸವಣ್ಣವರ ಸಿದ್ಧಾಂತ, ಈ ಉತ್ಸವದ ಸಿದ್ಧಾಂತವು ಅದೇ ಅನ್ನುವ ಮಾತನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೊನೆಯದಾಗಿ, ಕನ್ನಡ ಸಾಹಿತ್ಯಕ್ಕೆ ಹೊಸ ಮೆರಗನ್ನು ಕೊಟ್ಟಿದ್ದು 12ನೇ ಶತಮಾನದ ಕನ್ನಡ ಸಾಹಿತ್ಯಕ್ಕೆ ಮೆರಗನ್ನು, ಹೊಸ ಬೆಳಕನ್ನು ತಂದುಕೊಟ್ಟ ವಚನ ಸಾಹಿತ್ಯ. ಇಲ್ಲೆಲ್ಲ ಕೂತಿದ್ದಾರೆ ದೊಡ್ಡ ಪಂಡಿತರು. ವಿಶ್ವದ ಸಾಹಿತ್ಯ ಸಂದರ್ಭದಲ್ಲಿ ಕನ್ನಡಕ್ಕೆ ದೊಡ್ಡ ಶ್ರೇಷ್ಠತೆಯನ್ನು ತಂದುಕೊಟ್ಟಿದ್ದು ವಚನ ಸಾಹಿತ್ಯ, ದಾಸ ಸಾಹಿತ್ಯ ಮತ್ತು ಸುಗಮ ಸಾಹಿತ್ಯ, ಒಳಗನ್ನಡ. ಇದು ಅದಕ್ಕೆ ಬಹಳ ಧೀಮಂತರಾದ ದೊಡ್ಡರಂಗೌಡ ಟೀಮ್ ಇದ್ದಾರೆ, ಅದನ್ನು ಹೆಚ್ಚಿಗೆ ಹೇಳೋದಿಲ್ಲ. ಜಾತ್ಯಾತೀತದ ಪರಿಕಲ್ಪನೆ, ವೈಚಾರಿಕ ಚಿಂತನೆ, ಕಾಯಕ ತತ್ವ, ದಾಸೋಹ, ಪರಿಸರ ಪ್ರೀತಿ, ಶ್ರಮಿಕರ ಚಿಂತನೆ, ಸಹಾಯ, ಜೀವನ ದರ್ಶನ. ವಚನ ಎಂದರೆ ಮಾತು ಅಂತ ಅರ್ಥ, ನುಡಿ, ಸಾಮಾಜಿಕ. ವಚನದ ಮೂಲವು ಸಂಸ್ಕೃತ ಪದ ಅಂತ ಕೇಳಿದ್ದೀನಿ, ನಿಜ ಇರ್ಬೋದು ಅಂದ್ಕೊಂಡಿದ್ದೀನಿ. ಆದರೆ ಈಗ ಅದು ಕನ್ನಡದ ಪದ ಆಗೋಗಿದೆ. ಬಸವಣ್ಣನವರು ವಚನವನ್ನು ಹೀಗೆ ಬಳಸುತ್ತಾರೆ: ವಚನದ ಹುಸಿ ಸುಸುಳೆಂತೂ ಮಾಬುದೆನ್ನ, ಅವಳ ವಚನ ಬೆಲ್ಲದಂತೆ, ಆದ್ಯರ ವಚನ ಪರುಷ ಕಂಠಣ್ಣ, ಮಾನಕ್ಕೆ ನಾಚದ ವಚನ, ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ಕವಿಯ ಸೂತಕ ಹೋಯಿತು ಸದ್ಗುರುವಿನ ವಚನದಿಂದ. ಇದು ಅವರು ವಚನದ ಬಗ್ಗೆನೇ ಒಂದಷ್ಟು ಮಾತುಗಳನ್ನು ಹೇಳ್ತಿದ್ದಾರೆ. ಆಮೇಲೆ ಬಸವಣ್ಣನವರ ವಚನ ಇನ್ನೊಂದಿದೆ, ಜಾತಿಯ ವಿಚಾರದಲ್ಲಿ ಬರ್ತದೆ. ಜಾತ್ಯಾತೀತ ಸಮಾಜ ಅಂತ ನಾವು ಬಡ್ಕೊತಾ ಇದ್ದೀವಿ. ನೆಲ ಒಂದೇ ಒಲಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚಾಚಮನಕ್ಕೆ, ಕುಲ ಒಂದೇ ತನ್ನ ತಾನಂದ ಅರಿದವರಿಗೆ, ಫಲ ಒಂದೇ ಷಡುದರ್ಶನ ಮುಕ್ತಿಗೆ, ನಿಲುವು ಒಂದೇ ಕೂಡಲ ಸಂಗಮ ದೇವ ನಿಮ್ಮನ್ನು ಅರಿದವಂಗೆ. ಮಾನವ ಜಾತಿ ಒಂದೇ ಎನ್ನುವ ಮಾತನ್ನು ಅವತ್ತೇ ಹೇಳಿದ್ದಾರೆ. ಮನುಕುಲದಲ್ಲಿ ಏನು ಹೇಳುತ್ತೋ ಅದನ್ನು ತಿರಸ್ಕಾರ ಮಾಡಿ ಮಾನವ ಧರ್ಮವನ್ನು ಕಲಿಬೇಕು ಅಂತ ನಾವೆಲ್ಲರೂ ಕೇಳ್ಕೊತಾ ಇದ್ದೀವಿ. ಮಾನವ ಧರ್ಮ, ಮನುಧರ್ಮ ಅಲ್ಲ ನಮಗೆ ಬೇಕಾಗಿರೋದು. ದೇವರ ಯಾಕೆ ಅಂತಂದ್ರೆ ಅವತ್ತಿನ ಧರ್ಮದಲ್ಲಿ ಹೆಂಗಿತ್ತು ಗೊತ್ತಿಲ್ಲ, ಇವತ್ತು ಹಂಗೆ ಇದೆ, ಸ್ವಾಮಿಗಳಿಗೆ ಗೊತ್ತಿರದೆ. ಈಗ ದೇವರ ವಾಹನವೆಂದು ಈ ಗರುಡ ಪಕ್ಷಿಗೆ ಗೌರವ ಸೂಚಿಸ್ತೀವಿ ನಾವು ಅಲ್ವಾ, ಗರುಡ ಪಕ್ಷಿಗೆ. ಅದು ಆದರೆ ಗರುಡ ಬೇರೆ ಪಕ್ಷಿಗಳನ್ನ ಹಿಡಿದು ಹಿಂಸಿಸಿ ಕೊಂದು ತಿನ್ನುತ್ತೆ. ಇದು ಯಾವ ಥರ ನ್ಯಾಯ ಸರ್? ಗರುಡಂಗೆ ನಾವು ಪೂಜೆ ಮಾಡ್ತೀವಿ ದೊಡ್ಡವರು ಬಾಳೆ, ಗರುಡ ತಿನ್ನೋದು ಇಳಿಸ್ಕಿ ತಿಂದು ಹಾವು ಪೇಳು ಇದೆಲ್ಲ ತಿನ್ನುತ್ತೆ. ಇಂತಹದ್ದು ಬೇಡ. ಕಲ್ಲ ನಾಗರ ಕಂಡ್ರೆ ಏನು ಮಾಡ್ತೀವಿ? ಪೂಜೆ ಮಾಡ್ತೀವಿ. ದಿಟ್ಟದ ನಾಗರ ಕಂಡರೆ ಪ್ರತಿಯೊಂದು ಹಳ್ಳಿಯಲ್ಲೂ ಮಾರುತಿ ಮಂದಿರಗಳಿವೆ, ಎಷ್ಟೋ ಮಂದಿರಗಳಿದಾವೆ ಇವತ್ತು, ಮಾರುತಿ ಮಂದಿರಗಳು. ಹೀಗೆ ಪಶು ಪಕ್ಷಿ ಹಾವು ಮಂಗಗಳು ಹಿಂದೂಗಳಿಂದ ಪೂಜೆಗೊಳ್ತಾವ. ಆದರೆ ನಮ್ಮ ಅಣ್ಣ ತಮ್ಮಂದಿರಾದ ಶೂದ್ರ ಅತಿ ಶೂದ್ರರೆಂದು ಕರೆಸಿಕೊಳ್ಳುವ ಮನುಷ್ಯರನ್ನ ಉಚ್ಚ ಜಾತಿಯ ಜನರು ಮುಟ್ಟುವುದು ಸಹ ಮೈಲಿಗೆ ಎಂದು ಭಾವಿಸುತ್ತೇವೆ, ಸ್ನಾನ ಮಾಡಿ ಪರಿಹಾರ ಮಾಡ್ಕೋತೀವಿ. ಇದು ಇವತ್ತಿನ ನೀತಿ, ಜಾತ್ಯಾತೀತ. ಈ ಡೋಂಗಿ ಜಾತ್ಯಾತೀತ ಬೇಡ ಅನ್ನುವ ಮಾತನ್ನು ನಾನು ಭಾಳ ವಿವರಿಸಿ ಹೇಳೋದಕ್ಕೆ ಹೋಗೋದಿಲ್ಲ. ಈಗ ನಾವು ಶೌಚಕ್ಕೆ ಹೋಗ್ತೀವಿ, ನೀರು ಬೆಳೆಸ್ತೀವಿ, ಸ್ನಾನಕ್ಕೆ ಹೋಗ್ತೀವಿ, ನೀರು ಬಳಸ್ತೀವಿ, ಕುಡಿಯುವಾಗ ನೀರು ಬಳಸ್ತೀವಿ, ತೀರ್ಥದಲ್ಲಿ ನೀರು ಬಳಸ್ತೀವಿ. ಎಲ್ಲ ನೀರು ಒಂದೇ ಭೂಮಿ ಅಲ್ವಾ? ಇದಕ್ಕೆಲ್ಲ ಮೂಲ ಕಾರಣ ಯಾರು? ಭೂಮಿ, ನೀರು, ಆಕಾಶ. ಇದು ಮಾತ್ರ ಅಪವಿತ್ರ ಅಲ್ಲ, ಇವೆಲ್ಲವೂ ಅಪವಿತ್ರ. ಶೌಚಾಲಯದಲ್ಲಿ ಕುಡಿಯೋ ನೀರು ಅಪವಿತ್ರ, ತೀರ್ಥ ಮಾತ್ರ ದೇವಸ್ಥಾನದ ತೀರ್ಥ. ಕುಡಿಯೋ ನೀರು ಇನ್ಯಾವುದಕ್ಕೂ ಬೆರೆಸ್ಕೊಂಡ್ರೆ ಅದು ಬೇರೆ ತೀರ್ಥ, ಆಲ್ಕೋಹಾಲಿಗೆ ಬೆರೆಸ್ಕೊಂಡ್ರೆ ಕುಡ್ಕೊರ್ ತೀರ್ಥ ಇದಾಗುತ್ತೆ. ಆ ದೃಷ್ಟಿಯಿಂದ ಇಂತಹ ವಿಚಾರಗಳನ್ನು ಹೆಚ್ಚು ಹೇಳೋದು ಅಗತ್ಯ ಇದೆ ಅಂತ ಹೇಳಿ, ಕೊನೆಯದಾಗಿ ಸ್ತ್ರೀ ವಿಚಾರದಲ್ಲೂ ಕೂಡ ಅವರು ಹೊಸ, ಇಂದಿನ ಶಿವಕುಮಾರ ಸ್ವಾಮಿಗಳು ಕೂಡ
ಗ್ರಾಮೀಣ ಭಾಗದಲ್ಲಿ ಹೆಣ್ಣು ಮಕ್ಕಳು ಹೊರಗಡೆ ಹೋಗಿ ವಿದ್ಯಾಭ್ಯಾಸ ಮಾಡೋಕ್ಕಾಗಲ್ಲ ಅಂತಲೇ ಶಿಕ್ಷಣವನ್ನು ಕೊಡ್ತಾ ಇದ್ರು. ಅಂಥ ಶಿಕ್ಷಣ ಮುಂದುವರಿಸ್ಕೊಂಡು ಇವತ್ತು ಹೋಗ್ತಿದ್ದಾರೆ. ಅದಕ್ಕೆ ಇವನ ಆರವ ಆಗಲೇ ಹೇಳಿದ್ರು ಶ್ರೇಷ್ಠ ಅಂತ. ಮಡಿ ಮೈಲಿಗೆ ಸ್ಪರ್ಶ ಅಸ್ಪೃಶ್ಯ ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಎಂಬುದಿಲ್ಲ. ಪರಸ್ಪರ ಸಮಾನತೆ ಸಾಧಿಸುವುದಲ್ಲದೆ ಸತ್ವವಿದೆ. ಸಮಾನತೆಗೆ ಒಂದು ವಚನ ಹೇಳ್ತಾ ಇದ್ದಾರೆ. ಯಾರು? ಡಕ್ಕೆಯ ಭೋಮಣ್ಣ ಅನ್ನತಕ್ಕಂಥ ವಚನಕಾರ ಒಂದು ಮಾತು ಹೇಳ್ತಾರೆ. ಸತಿಯ ಗುಣವ ಪತಿ ನೋಡಬೇಕಲ್ಲದೆ ಪತಿಯ ಗುಣವ ಸತಿ ನೋಡಬಹುದೇ ಎಂದರು. ಸತಿಯಿಂದ ಬಂದ ಸೋಂಕು ಪತಿಯ ಕೇಡಿಗಲ್ಲವೇ? ಒಂದಂಗದ ಕಣ್ಣು ಉಭಯದಲ್ಲಿ ಒಂದು ಇಂಗಲಿಕ್ಕೆ ಭಂಗವಾರಿಗೆಂಬುದು ತಿಳಿಯದಿಲ್ಲವೇ? ಕಾಲಾಂತಕ ಭುವನೇಶ್ವರ ಲಿಂಗೇಶ್ವರ ಸ್ವತ್ತು. ಈ ಮಾತನ್ನು ಹೇಳುತ್ತಾ ಇನ್ನು ಜಾಸ್ತಿ ಹೇಳೋದು ಬಹಳ ಕಷ್ಟ. ಇನ್ನೂ ಏನೇನೋ ಇದೆ. ಮಾಯೆ ಅಂತಾರೆ ಹೆಣ್ಣನ್ನು. ಇನ್ನೂ ನಾವಂತ ಇದ್ದೀವಿ ಎಷ್ಟೋ ಮೂಢನಂಬಿಕೆಯಲ್ಲಿ ಮಾಯೆ ಮಾಯೆ ಅನ್ನಲ್ಲ. ಮಾಯೆ ಅದನ್ನು ಕೂಡ ಅಲ್ಲಮ್ಮ ಪ್ರಭು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಮಾಯೆ ಎಂದು ಬಹಿರಂಗ ಆರಸು ಬಹಳ ತೊಟ್ಟು ತಪ್ಪು ಅಂತ. ಒಂದು ಮಾಯೆ ಎಂಬರು ಒಂದು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮಂದಣ ಆಸೆಯೇ ಮಾಯ ಕಾಣ ಗುಹೇಶ್ವರ. ಮನದ ಮುಂದಣ ಆಸೆಯೇ ಮಾಯ ಕಾಣ ಅಂದರೆ ಬುದ್ಧ ದುಃಖಕ್ಕೆ ಆಸೆಯೇ ಮೂಲ ಅಂದ. ಅಲ್ಲಮ್ಮ ಪ್ರಭು ಮನದ ಮಂದಣ ಆಸೆಯೇ ಮೂಲ ಅಂತ ಹೇಳ್ತಾರೆ. ಕಾಯಕದ ಕೆಲಸವನ್ನು ಮಾತ್ರ ಅಷ್ಟು ಹೇಳಿ ಆಯ್ದಕ್ಕೆ ಮಾರಯ್ಯನ ಒಂದು ವಚನ. ಗುರು ಲಿಂಗ ಜಂಗಮಗಳಿಗಿಂತಲೂ ಕಾಯಕ ದುಡಿಮೆ, ಗುರು ಲಿಂಗ ಜಂಗಮಗಳಿಗಿಂತಲೂ ಕಾಯಕ ದುಡಿಮೆ, ಕೂಲಿ ಮಾಡುವುದು ಸಾವಿರ ಪಾಲು ಮೇಲೆಂದು ಶರಣ ಹೇಳ್ತಾನೆ. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದೆ ನಿಂದಡರೂ ಅಂಗ ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಂತದಾಯ್ತಂದೆಂದು ಕಾಯಕದೊಳಗಣ. ಇದಿಷ್ಟು ಹೇಳಿ ಇನ್ನೂ ಹೇಳೋದು ಒಂದು ಗಂಟೆ ಬೇಕಾದ್ರೂ ಹೇಳ್ತೀನಿ, ಆದರೆ ಸದ್ಯಕ್ಕೆ ಬೇಡ ಅಂತ ಹೇಳಿ ನಾನು ಇವತ್ತು ಇಲ್ಲಿಗೆ ಬಂದಿದ್ದೆ ಶರಣ ತತ್ವಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಶರಣ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. 75 ಕಲುಷಿತ ಆಗಿರ್ತಕ್ಕಂಥ ಕಲುಷಿತ ಬಗ್ಗೆ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಎಲ್ಲ ನಿರಂತರವಾಗಿ ಸಾಯ್ತಾ ಬಂದಿದೆ. ಅದಕ್ಕೆ ಈ ಹುಣ್ಣಿಮೆ ತರಳಬಾಳು ಹುಣ್ಣಿಮೆ ಮಹೋತ್ಸವ ನಾಂದಿಯಾಗಲಿ, ನರಣ ಉತ್ಸವ ಶುದ್ಧೀಕರಣದ ಎಲ್ಲಕ್ಕೂ ಶುದ್ಧೀಕರಣದ ಉತ್ಸವ ಆಗಲಿ ಅಂತ ಅವರಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಸ್ವಲ್ಪ ಉದ್ದ ಭಾಷಣ ಮಾಡಿದ್ದು ಕಾರಣಾಂತರದಿಂದ ಮಾಡದೆ, ಅದು ನಂದಲ್ಲ ಸ್ವಾಮಿಗಳದೇ ತಪ್ಪು, ನಾವು ಹೇಳಿದ್ರು ಮಾತಾಡು ಅಂತ ಅದಕ್ಕೆ ಹೇಳ್ಬಿಟ್ಟೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿಬೇಕು ಅಂತ ಆಸೆ ಇದೆ. ವಯಸ್ಸಾಗಿದೆ, ಬಗ್ಗಕ್ಕಾಗಲ್ಲ. ಇದು ಹೆಣ್ಣು ಮಕ್ಕಳ ಪಾದ, ಇದು ಗಂಡು ಮಕ್ಕಳ ಪಾದ ಅಂತ ಹಿಡ್ಕೊಂಡು ನಿಮ್ಮೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ನನ್ನ ಮಾತು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.